ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗೆರಣ ಭಾಗ 236. ಆರಾಧ್ಯ ಕೆಲಸದ ಬಗ್ಗೆ ರಿಷಿಯ ಜೊತೆ ಒಂದೇ ಒಂದು ಮಾತು ಕೂಡ ಆಡಿರಲಿಲ್ಲ. ಕೆಲಸದ ಬಗ್ಗೆ ಅನ್ನುವುದಕ್ಕಿಂತ ಅವನ ಜೊತೆ ಮಾತೇ ಆಡದೆ ಮೌನವಾಗಿಯೇ ಉಳಿದಿದ್ದಳು. ತನಗೆ ಗ್ಯಾರೇಜಿನಲ್ಲಿ ಕೆಲಸ ಎಂದು ಹೇಳಿದ್ದರಿಂದ ಆರಾಧ್ಯಳಿಗೆ ಬೇಸರವಾಗಿದೆ. ಹಾಗಾಗಿ ಅವಳು ಮೌನವಾಗಿದ್ದಾಳೆ ಎಂದು ರಿಷಿಗೂ ಕೂಡ ತಿಳಿದು ಹೋಗಿತ್ತು. ಅವಳ ಜೊತೆ ಹೇಗೆ ಮಾತನಾಡುವುದು ಎನ್ನುವ ಆಲೋಚನೆಯಿಂದ ಅವನು ಕೂಡ ಹಾಗೆ ಸುಮ್ಮನಿದ್ದನು. ವಸುಂಧರ ಅವರು ಅಂದು ತಿಂಡಿಗೆ ಇಡ್ಲಿ ಸಾಂಬಾರ್ ಮಾಡಿದ್ದರು. ಎರಡನ್ನೂ ಡೈನಿಂಗ್ ಟೇಬಲ್ ಮೇಲೆ ಇರಿಸಿದರು. ನಾನು ಶರದಿಗೆ ಮುಖವನ್ನು ತೊಡಿಸಿ ತಿಂಡಿ ತಿನ್ನಿಸುತ್ತೇನೆ, ನೀನು ರಿಷಿಗೆ ತಿಂಡಿ ಬಡಿಸು ಎಂದು ವಸುಂಧರ ಅವರು ಹೇಳಿದರು ಕೂಡ. ಇಲ್ಲ ಅತ್ತೆ, ನೀವೇ ಬಡಿಸಿ, ನಾನು ಶರದಿಗೆ ಮುಖ ತೊಳೆಸಿ ತಿಂಡಿ ತಿನ್ನಿಸುತ್ತೇನೆ ಎಂದು ಶರದಿ ಕೋಣೆಗೆ ಬಂದಿದ್ದಳು. ಅನತಿಯು ಕೂಡ ಶರದಿಯ ಜೊತೆ ಮಲಗಿದ್ದರಿಂದ ಅವಳು ಇನ್ನು ಮಲಗಿರುವುದನ್ನು ನೋಡಿ ಮುಖದ ತುಂಬ ಒದ್ದಿದ್ದ ರಗ್ಗನ್ನು ಸ್ವಲ್ಪ ಸರಿಸಿ, ಅನತಿ, ಟೈಮ್ ಎಷ್ಟಾಗಿದೆ ನೋಡು, ಇನ್ನೂ ಮಲಗಿದ್ದೀಯಾ, ಎದ್ದೇಳು ಎಂದು ಗದರಿದಳು. ಅಕ್ಕ, ನಿದ್ದೆ ಬರ್ತಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ತೀನಿ, ಡಿಸ್ಟರ್ಬ್ ಮಾಡಬೇಡ ಎಂದು ಮತ್ತೊಮ್ಮೆ ಮುಖದ ತುಂಬ ರಗ್ಗು ಒದ್ದಳು ಅನತಿ. ಅನತಿ, ಎಲ್ಲರೂ ತಿಂಡಿ ತಿನ್ನುವ ಟೈಮ್, ಬೇಗ ಎದ್ದು ಸ್ನಾನ ಮಾಡಿ ತಿಂಡಿ ತಿನ್ನು, ಇನ್ನು ಯಾವಾಗ ನೀನು ಬೇಗ ಏಳುವುದನ್ನು ಕಲಿಯುವುದು ಎಂದು ಮತ್ತೊಮ್ಮೆ ಗದರಿದಳು. ಎಲ್ಲಿಯೂ ಹೋಗಲ್ಲವಲ್ಲ ಬಿಡು ಆರಾಧ್ಯ, ಇನ್ನೊಂದು ಸ್ವಲ್ಪ ಹೊತ್ತು ಮಲಗಲಿ ಎಂದಳು ಶರದಿ. ನೀನು ಅವಳ ಪರ ಮಾತನಾಡಿ ಬಿಟ್ಟರೆ ಅವಳಿಗೆ 2 ಕೋಡು ಬರುತ್ತದೆ ಶರದಿ. ಕಾಲೇಜಿಗೆ ರಜಾ ಹಾಕಿ ಎಷ್ಟು ದಿನ ಆಯಿತು, ಇಲ್ಲಿಂದಲೇ ಕಾಲೇಜಿಗೆ ಹೋಗು ಎಂದರೂ ಹೋಗುವುದಿಲ್ಲ ಇವಳು. ಕಾಲೇಜಿಗೆ ಹೋಗಲಿಲ್ಲ ಎಂದರೆ ಎಕ್ಸಾಮ್ ಹೇಗೆ ಬರಿತಾಳೆ ಎಂದಳು ಅಸಮಾಧಾನದಿಂದ. ಅಕ್ಕ, ನಾನು ಫ್ರೆಂಡ್ಸ್ಗೆ ಕಾಲ್ ಮಾಡಿ ಕೇಳ್ತಿದ್ದೀನಿ, ಇವಾಗ ಕ್ಲಾಸ್ ಏನೂ ಮಾಡ್ತಿಲ್ವಂತೆ, ನೆಕ್ಸ್ಟ್ ಮಂತಿಂದ ನಾನು ಕಾಲೇಜ್ಗೆ ಹೋಗುವುದು ಎಂದು ರಗ್ಗು ಒದ್ದು ಹೇಳಿದಳು. ನೋಡು, ಇನ್ನೂ 1 ತಿಂಗಳು ಕಾಲೇಜಿಗೆ ಹೋಗುವುದಿಲ್ಲವಂತೆ, ಹೇಗೆ ಮಾತನಾಡ್ತಾಳೆ ಎಂದವಳು. ಶರದಿ, ಅವಳು ಏನಾದರೂ ಮಾಡಿಕೊಳ್ಳಲಿ, ಬಾ ನಿನಗೆ ಮುಖ ತೊಳಿಸುತ್ತೇನೆ, ಟೈಮ್ ಆಗುತ್ತೆ, ತಿಂಡಿ ತಿಂದು ಟ್ಯಾಬ್ಲೆಟ್ ತೆಗೊಳ್ಳುವಂತೆ ಎಂದು ಅವಳನ್ನು ಇಳಿಸಿ ತಾನೇ ಬಚ್ಚಲ ಮನೆಗೆ ಕರೆದುಕೊಂಡು ಹೋಗಿ ಮುಖ ತೊಳಿಸಿ ಅವಳೇ ಒಂದು ಟವಲ್ನಿಂದ ಮುಖ ಒರೆಸಿ ಮಂಚದ ಮೇಲೆ ಕೂರಿಸಿದವಳು. 2 ನಿಮಿಷ ಇಲ್ಲೇ ಕುಳಿತಿರು, ತಿಂಡಿ ತಗೊಂಡು ಬರ್ತೀನಿ ಎಂದು ಹೊರಗೆ ಹೋಗಿದ್ದಳು. ಅವಳು ಹೊರಗೆ ಬರುವಷ್ಟರಲ್ಲಿ ಅದಾಗಲೇ ರಿಷಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದನು. ಅವನು ತೊಟ್ಟಿದ್ದ ನೀಲಿ ಬಣ್ಣದ ಗ್ಯಾರೇಜ್ ಸಮವಸ್ತ್ರವನ್ನು ನೋಡಿ ಇವಳ ಒಡಲಿನಲ್ಲಿ ಸಂಕಟ ಆವರಿಸಿತು. ಯಾವಾಗಲೂ ಬಣ್ಣ ಬಣ್ಣದ ಶರ್ಟ್ಗಳು, ಅದಕ್ಕೆ ಒಪ್ಪುವ ಪ್ಯಾಂಟ್ಗಳನ್ನು ಧರಿಸಿ ರಾಜಕುಮಾರನಂತೆ ಕಾಣುತ್ತಿದ್ದವನು ಇಂದು ಗ್ಯಾರೇಜಿನ ಸಮವಸ್ತ್ರ ಧರಿಸಿರುವುದನ್ನು ಅವಳಿಂದ ಸಹಿಸಲು ಸಾಧ್ಯವಾಗುತ್ತಿಲ್ಲ. ಆರಾಧ್ಯ ತನ್ನನ್ನೇ ನೋಡುತ್ತಿರುವುದನ್ನು ನೋಡಿದವನು ತನ್ನ ನೋಟವನ್ನು ಬೇರೆಡೆಗೆ ಹರಿಸಿ ಸುಮ್ಮನೆ ಕುಳಿತನು. ಇಂದು ರಿಷಿ ಕೂಡ ಅವಳನ್ನು ತಿಂಡಿ ಬಡಿಸು ಎಂದು ಕೇಳಲಿಲ್ಲ. ಅವನು ತಿಂಡಿಗೆ ಕುಳಿತಿರುವುದನ್ನು ನೋಡಿ ಇವಳು ಕೂಡ ಬಡಿಸಲಿಲ್ಲ. ಅಡಿಗೆ ಮನೆಗೆ ಹೋಗಿ ಒಂದು ತಟ್ಟೆಯನ್ನು ತಂದು ತನ್ನ ಪಾಡಿಗೆ ತಾನು ತಟ್ಟೆಗೆ ಇಡ್ಲಿ ಸಾಂಬಾರ್ ಹಾಕಿಕೊಂಡು ಶರದಿಯ ಕೋಣೆಗೆ ತೆಗೆದುಕೊಂಡು ಹೋಗಿದ್ದಳು. ಯಾವಾಗಲೂ ತನ್ನ ಜೊತೆ ನಗುತ್ತಾ ಮಾತನಾಡಿಕೊಂಡು ಲವಲವಿಕೆಯಿಂದ ಇದ್ದ ಆರಾಧ್ಯ ರಿಷಿಗೆ ಕೆಲಸ ಹೋದಾಗಿನಿಂದ ಮೌನವಾಗಿರುವುದನ್ನು ನೋಡಿದ ವಸುಂಧರ ಅವರ ಮನಸ್ಸಿಗೆ ಬಹಳ ಬೇಜಾರಾಯಿತು. ಎಂದು ತಿಳಿದು ಏನನ್ನೂ ಕೇಳದೆ ಸುಮ್ಮನಾಗಿದ್ದರು. ಆರಾಧ್ಯ ರಿಷಿಗೆ ತಿಂಡಿ ಬಡಿಸದೆ ಇರುವುದನ್ನು ನೋಡಿ ಏನನ್ನೂ ಕೇಳದೆ ತಾವೇ ಮಗನಿಗೆ ತಿಂಡಿ ಹಾಕಿಕೊಟ್ಟಿದ್ದರು. ಬೇಗ ಬೇಗ ತಿಂಡಿ ತಿಂದವನು ತನ್ನ ತಂಗಿಯ ಕೋಣೆಗೆ ಹೋದರೆ ಶರದಿಯ ಎದುರಿಗೆ ಕುಳಿತು ಚಮಚದಲ್ಲಿ ಇಡ್ಲಿ ತಿನ್ನಿಸುತ್ತಿದ್ದಳು ಆರಾಧ್ಯ. ತಂಗಿಯ ಬಳಿಗೆ ಹೋದವನು ಅವಳ ತಲೆಯನ್ನು ಹಿಂದಕ್ಕೆ ನೀವುತ್ತಾ, ಮಧ್ಯಾಹ್ನವೂ ಬೇಗ ಊಟ ಮಾಡಿ ಟ್ಯಾಬ್ಲೆಟ್ ತಗೋ, 2 ದಿನ ಬಿಟ್ಟು ಮತ್ತೆ ಹಾಸ್ಪಿಟಲ್ಗೆ ಹೋಗಿ ಬರೋಣ ಎಂದನು. ತನ್ನ ಅಣ್ಣ ಹಾಕಿರುವ ಬಟ್ಟೆಯನ್ನು ನೋಡಿ ಶರದಿಗೂ ಕೂಡ ನೋವಾಯಿತು. ಅಣ್ಣ, ನಿನಗೆ ಈ ಬಟ್ಟೆ ಸ್ವಲ್ಪವೂ ಚೆನ್ನಾಗಿ ಕಾಣಿಸ್ತಿಲ್ಲ ಎಂದಳು. ಶರದಿಯ ಮಾತಿಗೆ ಅದಾಗಲೇ ಆರಾಧ್ಯ ಕಣ್ಣುಗಳು ತುಂಬಿದವು. ಅವಳ ಮಾತಿಗೆ ಮುಗುಳು ನಕ್ಕವನು, ಫಸ್ಟ್ ಟೈಮ್ ಹಾಕಿದ್ದೀನಲ್ಲ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ಲ, ದಿನ ಕಳೆದಂತೆ ಅದೇ ಚೆನ್ನಾಗಿ ಕಾಣುತ್ತೆ ಎಂದನು. ಅಂದು ಧನುಷ್ ಕೊಟ್ಟಿದ್ದ ಹಣವನ್ನು ಅಲ್ಲಿಯೇ ಟೇಬಲ್ ಮೇಲೆ ಇರಿಸಿದಳು. ಅದನ್ನು ತೆಗೆದು ತನ್ನ ಅಣ್ಣನ ಮುಂದೆ ಹಿಡಿಯುತ್ತಾ, ಬೇಡ ಎನ್ಬೇಡ, ತಗೋ ಎಂದು ಕೊಡಲು ಕೈ ನೀಡುತ್ತಿದ್ದ ಹಾಗೆ, ಆರಾಧ್ಯ ಅವರಿಗೆ ಕೊಡು ಶರದಿ, ಅಮ್ಮನನ್ನು ಕರೆದುಕೊಂಡು ಹೋಗಿ ಮನೆಗೆ ಏನೇನು ರೇಷನ್ ಬೇಕೋ ಎಲ್ಲವನ್ನು ತೆಗೆದುಕೊಂಡು ಬರಲಿ ಎಂದವನು. ನಾನು ಸಂಜೆ ಬರುವುದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಹುಷಾರು ಎಂದು ಹೇಳಿ ಹೆಂಡತಿಯನ್ನು ನೋಡಿಕೊಂಡು ಹೊರಗೆ ಹೋಗಿದ್ದನು.
ತನ್ನ ಅಣ್ಣ ಹಣವನ್ನು ಬೇಡ ಎನ್ನಲಿಲ್ಲವಲ್ಲ ಎಂದು ಸಮಾಧಾನವಾಯಿತು ಅವಳಿಗೆ. ಆರಾಧ್ಯ ಅಣ್ಣನ ಜೊತೆ ಮಾತನಾಡುತ್ತಿಲ್ಲವಾ? ತನ್ನ ಅಣ್ಣ ಆರಾಧ್ಯಳಿಗೆ ಹೇಳಿ ಹೋಗದೆ ಇರುವುದನ್ನು ನೋಡಿ ಅನುಮಾನ ಮೂಡಿತು ಅವಳಿಗೆ. ಹಾಗೇನಿಲ್ಲ ಶರದಿ, ಚೆನ್ನಾಗೇ ಇದ್ದೀವಲ್ಲ ಎಂದಳು. ಮತ್ತೆ ಅಣ್ಣ ಯಾಕೆ ನಿನಗೆ ಹೇಳದೆ ಹಾಗೆ ಹೋದ? ಅವಳ ಮಾತಿಗೆ ಏನು ಹೇಳಬೇಕು ಎನ್ನುವುದು ತಿಳಿಯಲಿಲ್ಲ. ಇಲ್ಲಿಯೇ ಇದ್ದೀನಲ್ಲ ಅದಕ್ಕೆ ಹಾಗೆ ಹೋಗಿದ್ದಾರೆ ಎಂದು ಬಂದಂತಹ ಅಳುವನ್ನು ಬಲವಂತ ತಡೆದು ಬರ್ತೀನಿ ಇರು, ಟ್ಯಾಬ್ಲೆಟ್ ಕೊಡ್ತೀನಿ ಎಂದು ಹೇಳಿ ಅಲ್ಲಿಂದ ಎದ್ದು ಹೋಗಿದ್ದಳು. ಅತ್ತಿಗೆ, ಅಕ್ಕನಿಗೆ ಭಾವ ಗ್ಯಾರೇಜ್ ಕೆಲಸಕ್ಕೆ ಹೋಗುವುದು ಇಷ್ಟ ಇಲ್ಲ, ಅದಕ್ಕೆ ಬೇಜಾರಾಗಿದ್ದಾಳೆ ಅನಿಸುತ್ತೆ ಎಂದಳು ಅನತಿ. ನನಗೆ ಇಷ್ಟು ಬೇಜಾರಾಗುತ್ತಿದೆ, ಇನ್ನು ಆರಾಧ್ಯಗೆ ಬೇಜಾರಾಗುವುದಿಲ್ಲವ ಅನತಿ? ನಾವೆಲ್ಲ ಅಷ್ಟು ಹೇಳಿದರೂ ಕೇಳ್ತಿಲ್ಲ ಅವನು ಎಂದಳು ಬೇಸರದಲ್ಲಿ. ರಿಷಿ ಕೆಲಸಕ್ಕೆ ಬಂದ ಸಮಯದಿಂದಲೂ ಒಂದು ನಿಮಿಷ ಬಿಡುವು ಕೊಡದೆ ಗ್ಯಾರೇಜಿನ ಓನರ್ ಅದು ಇದು ಕೆಲಸವನ್ನು ಹೇಳುತ್ತಲೇ ಇದ್ದರು. ಆ ಟೈರ್ ತೆಗೆದುಕೊಂಡು ಬಾ, ಈ ನಂಬರ್ ಸ್ಕ್ಯಾನರ್ ಕೊಡು, ಈ ಗಾಡಿ ಟೈರ್ ಬಿಚ್ಚು, ಹೀಗೆ ಒಂದಲ್ಲ ಒಂದು ಕೆಲಸವನ್ನು ಹೇಳುತ್ತಾರೆ ಇದ್ದರು. ಆ ಟೈರ್ಗಳು ಎಣಭಾರವಾಗಿದ್ದವು. ಅವುಗಳನ್ನು ಎತ್ತಲು ಇವನಲ್ಲಿ ಶಕ್ತಿಯೂ ಕೂಡ ಇಲ್ಲದ ಹಾಗೆ ಆಗಿತ್ತು. ಆ ರೀತಿಯ ಕಠಿಣವಾದ ಕೆಲಸವನ್ನು ಎಂದಿಗೂ ಮಾಡಿಲ್ಲ ಅವನು. ಅದಾಗಲೇ ನಿಧಾನವಾಗಿ ಸುಸ್ತು ಅವನನ್ನು ಆವರಿಸುತ್ತಿತ್ತು. ಮುಖದ ಮೇಲೆ ಬೆವರ ಹನಿಗಳು ನಿಲ್ಲದೆ ಇಳಿಯುತ್ತಿದ್ದವು. ಟೈರ್ ಬಿಚ್ಚು ಎಂದರೆ ಯಾವ ಸ್ಪ್ಯಾನರ್ ಬಳಸಬೇಕು ಎಂದು ತಿಳಿಯುತ್ತಿರಲಿಲ್ಲ. ಅಲ್ಲಿಯೇ ಕೆಲಸ ಮಾಡುತ್ತಿದ್ದವರನ್ನು ಕೇಳಿದರೆ, ಎಷ್ಟು ಸರಿ ಕೇಳ್ತೀಯಾ, ಒಂದು ಸರಿ ಹೇಳಿದರೆ ಅರ್ಥವಾಗುವುದಿಲ್ಲವಾ ಎಂದು ಗದರುತ್ತಿದ್ದರು. ಅವರು ಹಾಗೆಂದ ಮೇಲೆ ಮತ್ತೆ ಕೇಳಲು ಅವನಿಗೆ ಬೇಸರವಾಗುತ್ತಿತ್ತು. ಅಲ್ಲದೆ ತನ್ನ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಟೈರ್ ಬಿಚ್ಚಲು ನೋಡಿದರೆ ಅವನಿಂದ ಆಗುತ್ತಿರಲಿಲ್ಲ. ಒಂದೇ ಒಂದು ದಿನಕ್ಕೆ ಆ ಕೆಲಸ ಹುಟ್ಟಿದ ದಿನ ಕಂಡಿತು ಅವನಿಗೆ. ಬೆಳಗ್ಗೆಯಷ್ಟೇ ಶುಭ್ರವಾಗಿದ್ದ ಬಟ್ಟೆ ಸಂಜೆಯಾಗುವಷ್ಟರಲ್ಲಿ ಆಯಿಲ್ ಗ್ರೀಸ್ ಎಲ್ಲವೂ ಮೆತ್ತಿಕೊಂಡು ಕಪ್ಪು ಬಣ್ಣಕ್ಕೆ ತಿರುಗಿತು. ಇದೇ ಬಟ್ಟೆಯಲ್ಲಿ ಮನೆಗೆ ಹೋಗುವುದು ಹೇಗೆ ಎನ್ನುವ ಆಲೋಚನೆ ಶುರುವಾಯಿತು. ಇನ್ನೊಂದು ಜೊತೆ ಬಟ್ಟೆ ತಂದಿದ್ದರೆ ಬಟ್ಟೆ ಬದಲಿಸಿ ಹೋಗಬಹುದಿತ್ತು. ಆದರೆ ಅದು ಅವನಿಗೆ ತಿಳಿಯಲಿಲ್ಲ. ಅದೇ ಬೇಸರದಲ್ಲಿ ಮನೆಗೆ ಹೊರಟಿದ್ದನು. ಧನುಷ್ ಕೂಡ ಕಚೇರಿಯಲ್ಲಿ ಕೆಲಸ ಹೆಚ್ಚಿದ್ದರಿಂದ 8 ಗಂಟೆಯವರೆಗೂ ಅಲ್ಲಿಯೇ ಕೆಲಸ ಮಾಡಬೇಕಾಯಿತು. ಇವತ್ತು ಶರದಿಯನ್ನು ನೋಡಿಕೊಂಡು ಹೋಗಬೇಕು ಎಂದು ಯೋಚಿಸಿದ್ದರಿಂದ ತಡವಾದರೂ ಪರವಾಗಿಲ್ಲ, ನೋಡಿಕೊಂಡೇ ಹೋಗುತ್ತೇನೆ ಎಂದು ಅವರ ಮನೆಗೆ ಹೋಗಿದ್ದನು. ಧನುಷ್ ಮನೆಗೆ ಹೋಗಿ ಅರ್ಧ ಗಂಟೆಯಾದರೂ ಸಹ ರಿಷಿ ಇನ್ನೂ ಮನೆಗೆ ಬಂದಿರಲಿಲ್ಲ. ಅಡಿಗೆ ಆಗಿದ್ದರೂ ಸಹ ರಿಷಿ ಬರಲಿ ಎಂದು ಊಟ ಮಾಡದೆ ಹಾಗೆ ಮಾತನಾಡುತ್ತಾ ಕುಳಿತಿದ್ದರು. ಮನೆಯ ಬಳಿಗೆ ಬಂದ ರಿಷಿಗೆ ಅಲ್ಲಿ ಧನುಷ್ ಕಾರು ನಿಂತಿರುವುದನ್ನು ನೋಡಿ ಅವನು ಬಂದಿದ್ದಾನೆ ಎಂದು ತಿಳಿದು ಹೋಗಿತ್ತು. ಒಳಗೆ ಬಂದವನು ಕಷ್ಟದಲ್ಲಿ ಮುಖದ ಮೇಲೆ ಮುಗುಳು ನಗು ತಂದುಕೊಂಡು, ಧನು, ಯಾವಾಗ ಬಂದೆ ಎಂದನು. ಅಂದು ಧನು ಹಾಸ್ಪಿಟಲ್ನಲ್ಲಿ ತನ್ನನ್ನು ಹೆಸರಿಡಿದು ಏಕವಚನದಲ್ಲಿ ಮಾತನಾಡಿಸು ಎಂದಾಗಿನಿಂದ ಕಷ್ಟದಲ್ಲಿಯೇ ಅವನನ್ನು ಏಕವಚನದಲ್ಲಿ ಮಾತನಾಡಿಸುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಾನೆ ರಿಷಿ. ಧನು ಕೂಡ ಮುಗುಳು ನಕ್ಕು, ಸ್ವಲ್ಪ ಹೊತ್ತಾಯ್ತಷ್ಟೇ ಎಂದನು. ತನ್ನ ಅಣ್ಣನ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಆರಾಧ್ಯಳ ಕಣ್ಣು ರಿಷಿಯ ಕೊಳಕಾದ ಬಟ್ಟೆಯ ಮೇಲೆ ಹರಿಯಿತು. ಧನುಷ್ ಕೂಡ ಅವನ ಬಟ್ಟೆಯನ್ನು ಗಮನಿಸಿದವನು ಎಲ್ಲರೂ ತನ್ನೆಡೆಗೆ ನೋಡುತ್ತಿರುವುದನ್ನು ನೋಡಿ ಅಲ್ಲಿ ನಿಲ್ಲಲಾಗದೆ ಬಟ್ಟೆ ಬದಲಾಯಿಸಿ ಬರ್ತೀನಿ ಎಂದು ಅಲ್ಲಿಂದ ಸರಿದು ಹೋಗಿದ್ದನು. ಧನುಷ್ ಆರಾಧ್ಯಳ ಮುಖವನ್ನು ನೋಡಿದರೆ ಇಷ್ಟರ ತನಕ ತನ್ನ ಜೊತೆ ಖುಷಿಯಾಗಿ ಮಾತನಾಡುತ್ತಿದ್ದವಳ ಮುಖ ಈಗ ಬಾಡಿ ಹೋಗಿತ್ತು. ಮೊದಲ ಧನುಷ್ ಆಗಿದ್ದರೆ ಈಗ ಆ ಕಥೆಯೇ ಬೇರೆ ಆಗ್ತಿತ್ತು. ಆದರೆ ಸಾಕಷ್ಟು ಬದಲಾವಣೆಯನ್ನು ತಂದುಕೊಂಡಿರುವವನು ಏನನ್ನೂ ಮಾತನಾಡದೆ ಹಾಗೆ ಸುಮ್ಮನಾದನು. ಅಣ್ಣ, ಕೈ ತೊಳೆದು ಊಟಕ್ಕೆ ಕೂರು, ಅಷ್ಟರಲ್ಲಿ ಅವರು ಬಟ್ಟೆ ಬದಲಿಸಿ ಬರ್ತಾರೆ ಎಂದರೆ, ಮುದ್ದು, ರಿಷಿ ಫ್ರೆಶ್ ಆಗಿ ಬರುವಷ್ಟರಲ್ಲಿ ನಾನು ಶರದಿಗೆ ಊಟ ತಿನ್ನಿಸುತ್ತೇನೆ, ಹಾಕಿಕೊಡು ಎಂದನು. ಅವನ ಮಾತಿಗೆ ಮುಗುಳು ನಕ್ಕವಳು, ಆಯಿತು ಬಾ, ಹಾಕಿಕೊಡ್ತೀನಿ ಎಂದು ಶರದಿಗೆ ಒಂದು ತಟ್ಟೆಗೆ ಊಟ ಹಾಕಿಕೊಟ್ಟಿದ್ದಳು. ಧನುಷ್ ಬಂದವನೇ ಶರದಿಯ ಜೊತೆ ಸಾಕಷ್ಟು ಮಾತನಾಡಿ, ನೀನು ರೆಸ್ಟ್ ಮಾಡು, ನಾನು ಹೊರಗೆ ಕುಳಿತಿರುತ್ತೇನೆ ಎಂದು ಹೇಳಿ ಹೊರಗೆ ಬಂದಿದ್ದನು. ಅದಾಗಲೇ ಎದ್ದು ಮಂಚಕ್ಕೆ ಹೊರಗೆ ಕುಳಿತಿದ್ದವಳ ಬಳಿಗೆ ಹೋಗಿ ಕುಳಿತವನು ತಾನೇ ಅನ್ನ ಕಲಸಿ ತಿನ್ನಿಸಲು ಹೋದರೆ ಅವನನ್ನು ನೋಡಿ ಕಣ್ಣರಳಿಸಿದವಳು, ನೀನು ತಿನ್ನಿಸ್ತೀಯದನು ಎಂದಳು. ಅವನು ಹ್ಞೂ ಎಂದರೆ, ಬೇಡ ಕೊಡು, ನಾನೇ ತಿಂತೀನಿ ಎಂದಳು. ಇಲ್ಲ, ನಾನೇ ತಿನ್ನಿಸುತ್ತೇನೆ, ತಿನ್ನು ಎಂದು ಅನ್ನವನ್ನು ಕಲಸಿ ಅವಳ ಬಾಯಿಯ ಬಳಿ ತುತ್ತಿಡಿದನು. ಅವನ ಈ ರೀತಿಯ ಪ್ರೀತಿಗೆ ಅದಾಗಲೇ ಅವಳ ಕಣ್ಣು ತುಂಬಿದವು. ಧನು, ನನ್ನನ್ನು ತುಂಬ ಮಿಸ್ ಮಾಡಿಕೊಂಡೆಯಾ?
ಬಾಯಲ್ಲಿ ಅನ್ನ ತುಂಬಿಕೊಂಡೇ ಹೇಳಿದಳು. ಅವಳ ಮಾತಿಗೆ ಮುಂದಿನ ವಾರ ಮನೆಗೆ ಬರ್ತೀಯಾ ಎಂದನು. ಮನೆಗೆ ಬಾ ಎಂದು ಅಧಿಕಾರದಿಂದ ಕರೆಯದೆ ಬರ್ತೀಯಾ ಎಂದು ಕೇಳುತ್ತಿದ್ದನು. ನಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನೇ ಕೊಡಲಿಲ್ಲ ನೀನು. ನನ್ನ ಮಾತಿನಲ್ಲಿಯೇ ಉತ್ತರ ಇದೆ, ಅದಕ್ಕೆ ತಾನೇ ಮನೆಗೆ ಕರೆಯುತ್ತಿರುವುದು ಎಂದನು. ಹೋ ಎಂದವಳು. ಮಾತು ಕೇಳಿ ಒಳಗೊಳಗೆ ಖುಷಿಪಟ್ಟವನು ನೀನು ನನ್ನನ್ನು ಮಿಸ್ ಮಾಡಿಕೊಳ್ಳುತ್ತಿಲ್ಲವಾ ಎಂದನು. ಇಲ್ಲ, ನಾನು ಯಾಕೆ ನಿನ್ನನ್ನು ಮಿಸ್ ಮಾಡಿಕೊಳ್ಳಲಿ, ನಗುವನ್ನು ತಡೆದು ಹೇಳಿದಳು. ಸರಿ, ನನಗೆ ಟೈಮ್ ಆಗುತ್ತೆ, ಹೊರಡುತ್ತೇನೆ ಎಂದು ತಟ್ಟೆಯಲ್ಲಿದ್ದ ಕೊನೆಯ ತುತ್ತನ್ನು ತಿನ್ನಿಸಿದನು ಅವಳಿಗೆ. ಧನು, ಇವತ್ತು ಇಲ್ಲಿಯೇ ಇರಬಹುದಲ್ಲವಾ ಎಂದರೆ, ಇಲ್ಲ, ಬೆಳಗ್ಗೆ ಫ್ರೆಶ್ ಆಗಿ ಆಫೀಸ್ಗೆ ಹೋಗಲು ಕಷ್ಟವಾಗುತ್ತೆ, ಮನೆಗೆ ಹೋಗ್ತೀನಿ ಎಂದು ಎದ್ದು ಬಾಗಿಲ ಬಳಿಗೆ ಬರುತ್ತಿದ್ದ ಹಾಗೆ ಧನು ಲವ್ ಯು ಎಂದಳು. ಅವಳ ಮಾತು ಕೇಳಿ ಮುಗುಳು ನಕ್ಕವನು ಮತ್ತೆ ಅವಳ ಬಳಿಗೆ ಬಂದು ಕುಳಿತಿದ್ದವಳನ್ನು ಹಾಗೆ ತನ್ನೆಡೆಗೆ ಒರಗಿಸಿಕೊಂಡು ಅವಳ ಹಣೆಗೆ ಪುಟ್ಟ ಮುತ್ತನಿರಿಸಿ, ಯಾರೋ ಈಗಷ್ಟೇ ಮಿಸ್ ಮಾಡಿಕೊಳ್ಳಲ್ಲ ಎಂದು ಹೇಳುತ್ತಿದ್ದರು, ಆದರೆ ನನಗಿಂತ ಹೆಚ್ಚು ಅವರೇ ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ ಎಂದವನು ಲವ್ ಯು ಟೂ ಎಂದು ಹೇಳಿ ಹೊರಗೆ ಹೋಗಿದ್ದನು. ಮುಂದುವರಿಯುವುದು. ಧನ್ಯವಾದಗಳು.